ನಮಸ್ಕಾರ ವೀಕ್ಷಕ ಬಂಧುಗಳೇ, ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ರಾಯರಪಾಳ್ಯ ಗ್ರಾಮದ ಪ್ರತಾಪ್ ಎಂಬುವವರ ಇಟ್ಟಿಗೆ ಕಾರ್ಖಾನೆಯಲ್ಲಿ ಇದ್ದ 8 ಅಡಿ ಉದ್ದದ ಹೆಬ್ಬಾವನ್ನು ತುಮಕೂರಿನ ಉರಗ ತಜ್ಞರಾದ ಶ್ಯಾಮ್ ಮತ್ತು ಮನು ಅಗ್ನಿ, ಚೇತನ್ ಅಗ್ನಿ ಅವರು ರಕ್ಷಣೆ ಮಾಡಿ ದೇವರಾಯನದುರ್ಗ ಬೆಟ್ಟಕ್ಕೆ ಹಾವು ಬಿಟ್ಟಿದ್ದಾರೆ. ಕಾರ್ಖಾನೆಯಲ್ಲಿ ಇದ್ದ ನಾಯಿ ಮರಿ ಹಾಕಿದ್ದು ಮರಿ ತಿನ್ನಲು ಹೆಬ್ಬಾವು ಆಗಮಿಸಿರಬಹುದು ಎನ್ನಲಾಗಿದೆ. ಹೆಬ್ಬಾವುಗಳು ಸಾಮಾನ್ಯವಾಗಿ ಬಯಲು ಸೀಮೆ ಪ್ರದೇಶದಲ್ಲಿ ಕಂಡುಬರುವುದು ಅಪರೂಪ ಎನ್ನುತ್ತಾರೆ ಮೃಗತಜ್ಞ ಶ್ಯಾಮ್. ಇಟ್ಟಿಗೆ ಕಾರ್ಖಾನೆಗೆ ಹೊಂದಿಕೊಂಡಂತೆ ರಾಮದೇವರ ಬೆಟ್ಟದ ಅರಣ್ಯ ಪ್ರದೇಶವಿದ್ದು, ಅಲ್ಲಿ ಆಗಾಗ ಹೆಬ್ಬಾವುಗಳು ಕಾಣಿಸುತ್ತಿದ್ದು, ಅಲ್ಲಿಂದ ಹಾವು ಬಂದಿರಬಹುದು ಎನ್ನುತ್ತಾರೆ ಸ್ಥಳೀಯರು. ಜಾಗ ಮಾಡ್ಕೊಂಡು ಹಿಂಗೆ ಗೊತ್ತಾದ ನೋಡೋಣ. ಮೈ ಉಜ್ಜಿ ಮೈ ಉಜ್ಜಬೇಕು, ಒಂದು ಸ್ವಲ್ಪ ಮುಂದಕ್ಕೆ ಜಾಗ ಮಾಡ್ಕೊಂಡು ಮೂತಿ ಹಾಕೋ ರೊಡಿಗೆ. ಅಷ್ಟೇ ಅದು ಕೆಲಸ, ಅಷ್ಟೇ ಅದು. ಅವತ್ತೊಬ್ರು ಬಂದಿರೋ ಅದು 4ನೇ ವರ್ಷದಾಗೆ ಎಷ್ಟು ಉದ್ದ ಆಯ್ತು ಅಯ್ಯಪ್ಪ, ನೋಡ್ದ ಬಾಯಿ ಬಾಯಿ ಬಿಡ್ತದ, ಫುಲ್ ಬಾಯಿ ಬಿಡ್ತದ, ಅದು ಕಚ್ಚಾಯ್ತಾ? ಈಗ ಈ ನಾಯಿ ಮರಿ ಬಿಟ್ರೆ ತಿನ್ಬಿಡ್ತದ? ಅಯ್ಯಪ್ಪ, ಇಂಥ ಹುಡುಗರ್ನೇನು ಮಾಡಲ್ವಾ? ನೋಡಿ ಅಲ್ಲೇ ಐತಲ್ಲ, ಅಲ್ಲಿ ಇರುತ್ತೆ, ಹೌದು, ಶಾರ್ಪ್ ಆಗಿರುತ್ತೆ ಮುಳ್ಳು. ಏನು ಮಾಡಿದೆ ಹಾಕ್ಬಿಡು, ಬಾ ಹಾಕ್ಬಿಡು ಹಾಕ್ಬಿಡು. ಅಯ್ಯಪ್ಪ, ಇಲ್ಲ